ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಮೋಷನಲ್ EMF ಮತ್ತು ಎಡ್ಡಿ ಕರೆಂಟ್ಸ್ ವಿಚಾರವಾಗಿ ಹಲವಾರು ಮಾಹಿತಿಗಳನ್ನು ತಿಳ್ಕೊಂಡಿದ್ದು. ಈಗ ನಾವು ಈ ಕ್ಲಾಸನ್ನು ಮುಂದುವರಿಸೋಣ. ಈ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ನಾವು ಮ್ಯೂಚುವಲ್ ಇಂಡಕ್ಷನ್ ಅಂತಕ್ಕಂಥ ಒಂದು ವಿದ್ಯಮಾನದ ಬಗ್ಗೆ ತಿಳ್ಕೊಳ್ಳೋಣ. ನಂತರ ಈ ಮ್ಯೂಚುವಲ್ ಇಂಡಕ್ಷನ್ ಅಂತಕ್ಕಂಥದ್ದು ಏನನ್ನು ಅವಲಂಬಿಸಿರುತ್ತೆ, ಯಾವುದೇ ಎರಡು ಕಾಯಿಲ್ಗಳ ನಡುವೆ ಇರತಕ್ಕಂಥ ಮ್ಯೂಚುವಲ್ ಇಂಡಕ್ಷನ್ ಏನನ್ನು ಅವಲಂಬಿಸಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ. ನೆಕ್ಸ್ಟು ಸೆಲ್ಫ್ ಇಂಡಕ್ಷನ್ ಅಂತಕ್ಕಂಥ ಇನ್ನೊಂದು ವಿದ್ಯಮಾನದ ಬಗ್ಗೆ ತಿಳ್ಕೊಳ್ಳೋಣ. ನಂತರ ಸೆಲ್ಫ್ ಇಂಡಕ್ಷನ್ ಆಫ್ ಎ ಸಾಲಿನಾಯ್ಡ್, ಒಂದು ಕಾಯಿಲ್ ಅಥವಾ ಸಾಲಿನಾಯ್ಡ್ನ ಸೆಲ್ಫ್ ಇಂಡಕ್ಷನ್ ಎಷ್ಟಿರುತ್ತೆ ಮತ್ತು ಈ ಸೆಲ್ಫ್ ಇಂಡಕ್ಷನ್ ಯಾವ ಅಂಶಗಳನ್ನು ಅವಲಂಬಿಸಿರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ನೆಕ್ಸ್ಟು ಈ ಮ್ಯೂಚುವಲ್ ಇಂಡಕ್ಷನ್ ಇರ್ಬೋದು ಅಥವಾ ಸೆಲ್ಫ್ ಇಂಡಕ್ಷನ್ ಇರ್ಬೋದು, ಇದೊಂದು ಹೊಸ ವಿದ್ಯಮಾನ. ಇದನ್ನು ಯಾವ ರೀತಿ ಅಳತೆ ಮಾಡ್ತೀವಿ ನಾವು SI ಯೂನಿಟನ್ನು ಬಳಸ್ತೀವಿ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ನಂತರ ಎನರ್ಜಿ ಸ್ಟೋರ್ಡ್ ಇನ್ ಆನ್ ಇಂಡಕ್ಟರ್, ಒಂದು ಇಂಡಕ್ಟರಲ್ಲಿ ಎಷ್ಟು ಶಕ್ತಿ ಸಂಗ್ರಹಣೆ ಆಗಿರುತ್ತೆ, ಮತ್ತು ಕೊನೆಯದಾಗಿ AC ಜನರೇಟರ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡು ಈ ಚಾಪ್ಟರ್ನ ಮುಗಿಸೋಣ. ಆಯಿತು, ಈಗ ಮೊದಲನೇ ಪಾಯಿಂಟಿಗೆ ಬರೋದಾದರೆ, ಮೊದಲನೇದು ಮ್ಯೂಚುವಲ್ ಇಂಡಕ್ಷನ್ ಅಂತ. ಡೆಫಿನೇಷನ್ ನೋಡ್ಕೊಂಬಿಡೋಣ. ಇಟ್ ಈಸ್ ಎ ಫಿನಾಮಿನನ್ in which an EMF is induced in one coil due to variation of current in the neighboring coil ಅಂತ. ಅಂದರೆ ಡೆಫಿನೇಷನ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಎರಡು ಕಾಯಿಲ್ ಇರುತ್ತೆ, ಒಂದರಲ್ಲಿ EMF ಇಂಡ್ಯೂಸ್ ಆಗುತ್ತೆ, ಇನ್ನೊಂದರಲ್ಲಿ ಏನಾಗ್ತಿರ್ತದೆ, ಕರೆಂಟ್ ವೇರಿಯೇಷನ್ ಆಗ್ತಾ ಇರುತ್ತೆ. ಅಂದರೆ ಎರಡರ ನಡುವೆ ಯಾವುದೇ ರೀತಿಯ ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲ. ಒಂದು ಕಾಯಿಲಲ್ಲಿ ಕರೆಂಟ್ ವೇರಿಯೇಷನ್ ಆಗ್ತಿರುತ್ತೆ, ಇನ್ನೊಂದು ಕಾಯಿಲಲ್ಲಿ EMF ಇಂಡ್ಯೂಸ್ ಆಗ್ತಾ ಇರುತ್ತೆ. ಹೇಗೆ ಅಂತ ನೋಡೋಣ. ನೋಡಿ, ಇದರಲ್ಲಿ ಕರೆಂಟ್ ಹರಿತಾ ಇದೆ. ಕರೆಂಟ್ ಹರಿದಾಗ ಏನಾಯಿತು, ಮ್ಯಾಗ್ನೆಟಿಕ್ ಫೀಲ್ಡು ಡೆವಲಪ್ ಆಗುತ್ತೆ. ಇಲ್ಲೇ ಪಕ್ಕದಲ್ಲಿ ನಾವು ಇನ್ನೊಂದು ಕಾಯಿಲನ್ನ ಇಟ್ಟಾಗ ಏನಾಗುತ್ತೆ, ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್, ಸೆಕೆಂಡ್ ಕಾಯಿಲ್ ಚೇಂಜ್ ಆದಾಗ ಏನಾಗುತ್ತೆ, ಅದರಲ್ಲಿ ಕರೆಂಟ್ ಹರಿಯುತ್ತೆ. ಅಂದರೆ ಮೊದಲನೇದರಲ್ಲಿ ಕರೆಂಟ್ ಹರಿಯೋದ್ರಿಂದ, ಅಂದರೆ ಕರೆಂಟ್ ಅಂದರೆ ಇಲ್ಲಿ ವೇರಿಯಬಲ್ ಕರೆಂಟ್ ಇದು. ನೋಡಿ, ಇಲ್ಲಿ ಕರೆಂಟ್ ವೇರಿಯೇಷನ್ ಆಗ್ತಾ ಇರುತ್ತೆ, ಒಂದೇ ಥರದಲ್ಲಿರ್ತಕ್ಕಂಥ ಕರೆಂಟ್ ಅಲ್ಲ, ಇಲ್ಲಿ ಬದಲಾವಣೆ ಆಗ್ತಕ್ಕಂಥ ಕರೆಂಟ್. ಅಂದರೆ ಕರೆಂಟ್ ಏನಾಗ್ತಿರುತ್ತೆ, ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಆ ರೀತಿ ವೇರಿಯಬಲ್ ಕರೆಂಟ್ ಅಂತ ಕರಿತೀವಿ. ಈ ರೀತಿ ವೇರಿಯಬಲ್ ಕರೆಂಟ್ ಹರಿಯೋದ್ರಿಂದ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಪ್ರೊಡ್ಯೂಸ್ ಆಗುತ್ತೆ, ಅದು ಕೂಡ ವೇರಿಯೇಷನ್ ಆಗುತ್ತೆ. ಈಗ ಮ್ಯಾಗ್ನೆಟಿಕ್ ಫೀಲ್ಡು ಇನ್ನೊಂದು ಕಾಯಿಲಿಗೆ ಸಂಬಂಧಪಟ್ಟಂಗೆ ಏನಾಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ವೇರಿಯೇಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ರೆಸ್ಪೆಕ್ಟ್ ಟು ಅದರ್ ಕಾಯಿಲ್, ಸೆಕೆಂಡ್ ಕಾಯಿಲ್ ಅಥವಾ ನೈಬರಿಂಗ್ ಕಾಯಿಲ್. ಹಾಗಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಪ್ರಕಾರ ಅಲ್ಲೇನಾಗುತ್ತೆ, EMF ಇಂಡ್ಯೂಸ್ ಆಗುತ್ತೆ. ಇದನ್ನು ನಾವು ಮ್ಯೂಚುವಲ್ ಇಂಡಕ್ಷನ್ ಅಂತ ಕರಿತೀವಿ. ಸಿಂಪಲ್ಲಾಗಿ ಹೇಳೋದಾದರೆ, ಈಗ ಯಾರೋ ಒಬ್ಬ ವಿದ್ಯಾರ್ಥಿ ಹುಣಸೆಹಣ್ಣು ತಿಂತಾ ಇರ್ತಾನೆ, ಆ ಹುಣಸೆಹಣ್ಣು ತಿನ್ನೋದು ನೋಡಿ ಏನಾಗುತ್ತೆ, ನಮ್ಮ ಬಾಯಲ್ಲಿ ನೀರು ಬರುತ್ತೆ. ಸಿಂಪಲ್ಲಾಗಿ ಹೇಳೋದಾದ್ರೆ ದಿಸ್ ಈಸ್ ಮ್ಯೂಚುವಲ್ ಇಂಡಕ್ಷನ್. ಓಕೆ, ಈ ಮ್ಯೂಚುವಲ್ ಇಂಡಕ್ಷನನ್ನು ನಾವು ಈ ಫಾರ್ಮುಲಾದಿಂದ ಅಳತೆ ಮಾಡ್ತೀವಿ. M = μ0 N1 N2 π R1² L. ಇಲ್ಲಿ μ0 ಅಂತಂದರೆ ಪರ್ಮಿಯಬಿಲಿಟಿ, N1 N2 ಅಂತಂದರೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದಿ ಟೂ ಕಾಯಿಲ್ಸ್ ರೆಸ್ಪೆಕ್ಟಿವ್ಲಿ. ಪೈ ಅಂದರೆ ಇದು ಕಾನ್ಸ್ಟೆಂಟು. R1 ಅಂತಂದರೆ ರೇಡಿಯಸ್ ಆಫ್ ದಿ ಫಸ್ಟ್ ಕಾಯಿಲ್ ಅಂತ, ಇನ್ನರ್ ಕಾಯಿಲ್ ಅಂತ. ಇಲ್ಲಿ L ಅಂದರೆ ಲೆಂತ್. ಓಕೆ, ಅದು ಹೇಗಿರ್ತದಪ್ಪ ಅಂತಂದರೆ, ನೋಡಿ ಚಿತ್ರ ನೋಡಿ, ಇಲ್ಲಿ S1 ಅಂತಕ್ಕಂಥ ಒಂದು ಕಾಯಿಲ್ ಒಳಭಾಗದಲ್ಲಿದೆ, S2 ಅಂತಕ್ಕಂಥ ಕಾಯಿಲ್ ಹೊರಭಾಗದಲ್ಲಿದೆ. ಒಂದು ಚಿಕ್ಕ ಕಾಯಿಲ್, ಒಂದು ದೊಡ್ಡ ಕಾಯಿಲ್. ಒಳಭಾಗದಲ್ಲಿ ಚಿಕ್ಕ ಕಾಯಿಲ್ ಇದೆ, ಹೊರಭಾಗದಲ್ಲಿ ದೊಡ್ಡ ಕಾಯಿಲ್ ಇದೆ. ನಾವು ಇದನ್ನು ಆಕ್ಸಿಯಲ್ ಆಗಿ ಇಟ್ಟಿದ್ವಿ, ಅಂದರೆ ಎರಡಕ್ಕೂ ಆಕ್ಸಿಸ್ ಒಂದೇ. ಒಳಗಡೆ ಇರತಕ್ಕಂಥ ಕಾಯಿಲ್ನ ರೇಡಿಯಸ್ಸು R1, ಹೊರಗಡೆ ಇರತಕ್ಕಂಥ ಕಾಯಿಲ್ನ ರೇಡಿಯಸ್ಸು R2. ಓಕೆ, ಈ ರೀತಿ ಇಟ್ಟಾಗ ಒಂದು ಕಾಯಿಲಲ್ಲಿ ಕರೆಂಟ್ ಹರಿಯೋದ್ರಿಂದ ಇನ್ನೊಂದು ಕಾಯಿಲಲ್ಲಿ ಏನಾಗುತ್ತೆ, EMF ಇಂಡ್ಯೂಸ್ ಆಗುತ್ತೆ.
ಓಕೆ, ಅದೆಷ್ಟಿರುತ್ತೆ ಅನ್ನೋದು ನೋಡಿ ಈ ಫಾರ್ಮುಲಾದಿಂದ ಅಳತೆ ಮಾಡ್ಬೋದು. ಹಾಗಾದರೆ ಮ್ಯೂಚುವಲ್ ಇಂಡಕ್ಷನ್ನು ಏನನ್ನು ಅವಲಂಬಿಸಿರುತ್ತೆ ಅಂತ ನೋಡೋದಾದರೆ, ಒಂದನೇದಾಗಿ ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕಾಯಿಲ್. ಓಕೆ, ಇಲ್ಲಿ ಒಂದು ನಾವು ಪ್ರೈಮರಿ ಅಂತ ಕರಿತೀವಿ, ಇನ್ನೊಂದನ್ನು ಸೆಕೆಂಡರಿ ಅಂತ ಕರಿತೀವಿ. ಓಕೆ, ಪ್ರೈಮರಿ ಅಂತಂದರೆ ಯಾವುದ್ರಲ್ಲಿ ಕರೆಂಟ್ ಹರಿತಾ ಇರ್ತದೋ ದಟ್ ಈಸ್ ಪ್ರೈಮರಿ, ಯಾವುದರಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೋ ಅದನ್ನು ಸೆಕೆಂಡರಿ ಅಂತ ಕರಿತೀವಿ. ಅವೆರಡರ ನಂಬರ್ ಆಫ್ ಟರ್ನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟು ಪರ್ಮಿಯಬಿಲಿಟಿ, ಯಾವುದು ಆ ಎರಡು ಕಾಯಿಲ್ಗಳ ನಡುವೆ ಇರತಕ್ಕಂಥ ಸ್ಪೇಸ್ ಏನಿದೆ ಅದೇನು ಏರಾ ಅಥವಾ ವ್ಯಾಕ್ಯೂಮಾ ಅಥವಾ ಅದರ ನಡುವೆ ಏನಾದರೂ ಇದೆಯಾ ಬೇರೆ ಮೆಟೀರಿಯಲ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ಸಪರೇಷನ್ ಬಿಟ್ವೀನ್ ದಿ ಕಾಯಿಲ್ಸ್. ಸಪರೇಷನ್ ಬಿಟ್ವೀನ್ ದಿ ಕಾಯಿಲ್ಸ್ ಅಂದರೆ ಈಗ ನೋಡಿ, R1 ರೇಡಿಯಸ್ ಚಿಕ್ಕದಾಗಿದೆ, R2 ದೊಡ್ಡದಾಗಿದೆ. R1 ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಆ ಕಾಯಿಲ್ಗಳ ನಡುವೆ ಇರತಕ್ಕಂಥ ಸ್ಪೇಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆ ಸ್ಪೇಸನ್ನು ಕೂಡ ಅವಲಂಬಿಸಿದೆ. ನೆಕ್ಸ್ಟು ರಿಲೇಟಿವ್ ಪ್ಲೇಸ್ಮೆಂಟ್ ಆಫ್ ದಿ ಕಾಯಿಲ್. ಓಕೆ, ಆ ಕಾಯಿಲ್ಗಳನ್ನು ಹೇಗೆ ಇಟ್ಟಿದ್ದೀವಿ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನಾವಿಲ್ಲಿ ಕೋ ಆ್ಯಕ್ಸಿಯಲ್ ಆಗಿ ಇಟ್ಟಿದ್ದೀವಿ, ನಾವು ಹಾಗೆ ಇಡಬೇಕು ಅಂತೇನಿಲ್ಲ. ಕೋ ಆ್ಯಕ್ಸಿಯಲ್ ಆಗಿ ಇಡದಲ್ಲೇ ಇರ್ಬೋದು, ಬೇರೆ ಬೇರೆ ಆ್ಯಕ್ಸಿಸ್ಗಳಲ್ಲಿ ಇಡ್ಬೋದು. ಹಾಗಾಗಿ ಆ ರಿಲೇಟಿವ್ ಪ್ಲೇಸ್ಮೆಂಟನ್ನು ಕೂಡ ಏನಾಗಿರುತ್ತೆ, ಅವಲಂಬಿಸಿರುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದಿ ಮ್ಯೂಚುವಲ್ ಇಂಡಕ್ಷನ್. ನೆಕ್ಸ್ಟ್ ಎರಡನೇದಾಗಿ ಸೆಲ್ಫ್ ಇಂಡಕ್ಷನ್ ಅಂತಕ್ಕಂಥ ಇನ್ನೊಂದು ಪದ ಕೇಳಿದು. ಓಕೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಡೆಫಿನೇಷನ್ ನೋಡ್ಕೊಳ್ಳಿ. ಇಟ್ ಈಸ್ ಎ ಫೆನಾಮಿನನ್ ಇನ್ ವಿಚ್ ಅನ್ ಇ ಎಮ್ ಎಫ್ ಈಸ್ ಇಂಡ್ಯೂಸ್ಡ್ ಇನ್ ಎ ಕಾಯಿಲ್ ಡ್ಯೂ ಟು ದಿ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ದಿ ಕಾಯಿಲ್ ಆ್ಯಸ್ ಎ ರಿಸಲ್ಟ್ ಆಫ್ ವೇರಿಯೇಷನ್ ಆಫ್ ಕರೆಂಟ್ ಇನ್ ದಿ ಸೇಮ್ ಕಾಯಿಲ್. ಅಂದರೆ ಇಲ್ಲಿ ಎರಡು ಕಾಯಿಲ್ ಇಲ್ಲ, ಒಂದೇ ಕಾಯಿಲ್ ಇರೋದು. ಒಂದೇ ಕಾಯಿಲ್ ಇರೋದು ಅಂತಂದರೆ ಇಲ್ಲಿ ಗಮನಿಸಿ, ಈ ಕಾಯಿಲ್ನಲ್ಲಿ ಏನಾಯಿತು, ಕರೆಂಟ್ ಹರಿಯುತ್ತೆ. ಈ ಕಾಯಿಲಲ್ಲಿ ಕರೆಂಟ್ ಹರಿದಾಗ ಇದರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್, ಅಂದರೆ ಸೇಮ್ ಕಾಯಿಲ್, ಈ ಕಾಯಿಲಿಗೆ ಸಂಬಂಧಪಟ್ಟಂಥ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಯೇಷನ್ ಆಗೋದ್ರಿಂದ ಈ ಕಾಯಿಲಲ್ಲೇ ಇನ್ನೊಂದು ಕರೆಂಟ್ ಉತ್ಪತ್ತಿ ಆಗುತ್ತೆ, ಇ ಎಮ್ ಎಫ್ ಉತ್ಪತ್ತಿ ಆಗುತ್ತೆ. ಈ ವಿದ್ಯಮಾನಕ್ಕೆ ನಾವೇನಂತ ಕರಿತೀವಿ, ಸೆಲ್ಫ್ ಇಂಡಕ್ಷನ್ ಅಂತ ಕರಿತೀವಿ. ಓಕೆ, ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಇ ಎಮ್ ಎಫನ್ನು ನಾವು ಬ್ಯಾಕ್ ಇ ಎಮ್ ಎಫ್ ಅಂತ ಕೂಡ ಕರಿತೀವಿ. ಯಾಕೆಂದರೆ ಇಲ್ಲಿ ಎರಡು ಇ ಎಮ್ ಎಫ್, ಒಂದು ಹೊರಗಡೆ ಬ್ಯಾಟ್ರಿಯಿಂದ ಉಂಟಾಗ್ತಕ್ಕಂಥ ಇ ಎಮ್ ಎಫ್, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಹೊಂದಿರ್ತದೆ, ಅದರಿಂದ ಒಂದು ಕರೆಂಟ್ ಉತ್ಪತ್ತಿ ಆಗುತ್ತೆ. ನೆಕ್ಸ್ಟು ಇಲ್ಲಿ ಕಾಯಿಲ್ನಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗೋದ್ರಿಂದ ಅದೇ ಕಾಯಿಲಲ್ಲಿ ಏನಾಗುತ್ತೆ, ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ, ಅದು ಒಂದು ಕರೆಂಟನ್ನು ಉತ್ಪತ್ತಿ ಮಾಡುತ್ತೆ. ಅವೆರಡು ಕರೆಂಟು ಆಪೋಸಿಟ್ ಡೈರೆಕ್ಷನ್ ಇರ್ತದೆ. ಇದು ಸಿಂಪಲ್ಲಾಗಿ ಹೇಳೋದು ಅಂತಂದರೆ, ಈಗ ನಾವೇ ಹುಣಸೆಹಣ್ಣು ತಿಂತಾ ಇರ್ತೀವಿ, ನಮ್ಮ ಬಾಯಲ್ಲೇ ನೀರು ಬರುತ್ತೆ, ಹಾಗೆ ಸೆಲ್ಫ್ ಇಂಡಕ್ಷನ್. ಚಿತ್ರವನ್ನು ಗಮನಿಸಿ ನೋಡಿ, ಇಲ್ಲಿ ಕರೆಂಟ್ ಹರಿದಾಗ ಏನಾಗಿತ್ತು, ಇದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ, ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡು ಈ ಕಾಯಿಲಲ್ಲೇ ಇನ್ನೂ ಒಂದು ಇ ಎಮ್ ಎಫನ್ನು ಉತ್ಪತ್ತಿ ಮಾಡುತ್ತೆ. ಆ ಇ ಎಮ್ ಎಫಿಂದ ಕರೆಂಟ್ ಹರಿಯುತ್ತೆ. ಓಕೆ, ಆ ಕರೆಂಟು ಈ ಮೂಲ ಕರೆಂಟನ್ನು ಏನು ಹರಿತಾ ಇದೆ ಅದನ್ನೇನು ಮಾಡುತ್ತೆ, ಯಾವಾಗಲೂ ಆಪೋಸ್ ಮಾಡುತ್ತೆ. ಓಕೆ, ಈಗ ಸೆಲ್ಫ್ ಇಂಡಕ್ಷನನ್ನು ನಾವು ಯಾವ ರೀತಿ ಅಳತೆ ಮಾಡ್ತೀವಿ? ಸೆಲ್ಫ್ ಇಂಡಕ್ಷನ್ L = μ0 N² AL. ಓಕೆ, μ0 ಅಂದರೆ ಒನ್ಸ್ ಅಗೇನ್ ಪರ್ಮಿಯಬಿಲಿಟಿ, N² ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್, A ಅಂತಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, L ಅಂದರೆ ಲೆಂತ್. ಓಕೆ, ಈ ಸೆಲ್ಫ್ ಇಂಡಕ್ಷನ್ ಏನನ್ನು ಅವಲಂಬಿಸಿರುತ್ತೆ ನೋಡಿದ್ರೆ 3 ಅಂಶಗಳನ್ನು ಅವಲಂಬಿಸಿರುತ್ತೆ. ಟೋಟಲ್ ನಂಬರ್ ಆಫ್ ಟರ್ನ್ಸ್ ಇನ್ ದಿ ಸಾಲಿನಾಯ್ಡ್, ಅಂದರೆ ಕಾಯಿಲಲ್ಲಿ ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ, ಜಾಸ್ತಿ ಇದ್ದರೆ ಜಾಸ್ತಿ ಸೆಲ್ಫ್ ಇಂಡಕ್ಷನ್ ಇರುತ್ತೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತಂದರೆ ರೇಡಿಯಸ್ಸು, ಅಗಲನಾಗಿದೆಯಾ ಅಗಲಾಗಿಲ್ವಾ ಚಿಕ್ಕದಾಗಿದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೆಟೀರಿಯಲ್ ಆಫ್ ದಿ ಕೋರ್ ಅಂದರೆ ಆ ಸುರುಳಿಯ ಒಳಭಾಗದಲ್ಲಿರ್ತಕ್ಕಂಥ ಸ್ಥಳದಲ್ಲಿ ನಾವೇನಾದರೂ ಗಾಳಿನೇ ಇದೆಯಾ ಅಥವಾ ಬೇರೆ ಏನಾದರೂ ಮೆಟೀರಿಯಲನ್ನು ಇಟ್ಟಿದ್ದೀವಾ ಅನ್ನೋದನ್ನು ಅವಲಂಬಿಸಿರುತ್ತೆ. ನೋಡಿ, ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಸೆಲ್ಫ್ ಇಂಡಕ್ಟೆನ್ಸ್ ಅಂತಕ್ಕಂಥದ್ದು ಈ ಕಾಯಿಲ್ನಲ್ಲಿ ಹರಿತಾ ಇರ್ತಕ್ಕಂಥ ಕರೆಂಟನ್ನು ಅವಲಂಬಿಸಿಲ್ಲ. ಕರೆಂಟ್ ಎಷ್ಟಾದರೂ ಹರಿಲಿ, ಅದಕ್ಕೂ ಸೆಲ್ಫ್ ಇಂಡಕ್ಷನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನೆಕ್ಸ್ಟು ಸೆಲ್ಫ್ ಇಂಡಕ್ಷನ್ ಇರ್ಬೋದು ಅಥವಾ ಮ್ಯೂಚುವಲ್ ಇಂಡಕ್ಷನ್ ಇರ್ಬೋದು, ಇವುಗಳನ್ನು ಅಳತೆ ಮಾಡೋದಕ್ಕೆ ನಾವು ಒಂದು SI ಯೂನಿಟನ್ನು ಬಳಸ್ತೀವಿ, ಅದನ್ನು ಹೆನ್ರಿ ಅಂತ ಕರಿತೀವಿ. ಓಕೆ, ಇಲ್ಲಿ ನಾನು ಹೆನ್ರಿಯನ್ನು ಮ್ಯೂಚುವಲ್ ಇಂಡಕ್ಷನ್ಗೆ ಡಿಫೈನ್ ಮಾಡಿದ್ದೀನಿ.
ನೀವು ಅದೇ ರೀತಿ ನೀವೇನು ಮಾಡ್ಬೋದು, ಸೆಲ್ಫ್ ಇಂಡಕ್ಷನ್ಗೂ ಕೂಡ ಏನು ಮಾಡ್ಬೋದು, ಡಿಫೈನ್ ಮಾಡ್ಬೋದು. ಯಾವುದಾದ್ರು ಒಂದು ಬರೆದ್ರೆ ಸಾಕಾಗುತ್ತೆ, ಎರಡನ್ನೂ ಕಲಿಯೋ ಅವಶ್ಯಕತೆ ಏನಿಲ್ಲ. ಓಕೆ, ಲೆಟ್ ಅಸ್ ಡಿಫೈನ್ ಹೆನ್ರಿ. ಇದನ್ನು ಹೆಚ್ಚಿನ ಸಿಂಬಲಿಂದ ಸೂಚಿಸ್ತೀವಿ. ಹಾಗಾದ್ರೆ 1 ಹೆನ್ರಿ ಸೆಲ್ಫ್ ಇಂಡಕ್ಟೆನ್ಸ್ ಅಥವಾ ಮ್ಯೂಚುವಲ್ ಇಂಡಕ್ಟೆನ್ಸ್ ಇದೆ ಅಂತ ಅನ್ಬೇಕಾದ್ರೆ ಏನು ಕಂಡೀಷನ್ನು? ಓಕೆ, ದಿ ಮ್ಯೂಚುವಲ್ ಇಂಡಕ್ಟೆನ್ಸ್ ಬಿಟ್ವೀನ್ 2 ಕಾಯಿಲ್ ಈಸ್ 1 ಹೆನ್ರಿ ಅಥವಾ ಈ ಸೆಟ್ ಟು ಬಿ 1 ಹೆನ್ರಿ. ಅಂದರೆ ಆ ಎರಡೂ ಕಾಯಿಲ್ಗಳ ನಡುವೆ ಇರತಕ್ಕಂಥ ಮ್ಯೂಚುವಲ್ ಇಂಡಕ್ಷನ್ನು 1 ಹೆನ್ರಿ ಇದೆ ಅಂತ ಹೇಳ್ತೀವಿ. ಯಾವಾಗ? ಏನು ಕಂಡೀಷನ್ನು? ಇಫ್ 1 ವೋಲ್ಟ್ ಆಫ್ EMF ಈಸ್ ಇಂಡ್ಯೂಸ್ಡ್ ಇನ್ 1 ಕಾಯಿಲ್ when the current in the other coil changes at the rate of 1 ampere per second. ಓಕೆ, ಮೊದಲನೇ ಕಾಯಿಲ್ನಲ್ಲಿ ಕರೆಂಟು 1 ಸೆಕೆಂಡಿಗೆ 1 ಆಂಪಿಯರ್ನಂತೆ ಚೇಂಜ್ ಆದಾಗ ಎರಡನೇ ಕಾಯಿಲ್ನಲ್ಲಿ 1 ವೋಲ್ಟ್ನಷ್ಟು EMF ಪ್ರೊಡ್ಯೂಸ್ ಆದರೆ ಆಗ ಆ ಎರಡೂ ಕಾಯಿಲ್ಗಳ ನಡುವೆ ಇರತಕ್ಕಂಥ ಮ್ಯೂಚುವಲ್ ಇಂಡಕ್ಟೆನ್ಸು ನಾವು 1 ಹೆನ್ರಿ ಇದೆ ಅಂತ ಹೇಳ್ತೀವಿ. ಅಂದರೆ ಒಂದು ಕಾಯಿಲಲ್ಲಿ 1 ಸೆಕೆಂಡಿಗೆ 1 ಆಂಪಿಯರ್ನಷ್ಟು ಕರೆಂಟ್ ಚೇಂಜ್ ಆಗಬೇಕು. ಹೀಗಾಗೋದ್ರಿಂದ ಇನ್ನೊಂದು ಕಾಯಿಲಲ್ಲಿ 1 ವೋಲ್ಟ್ನಷ್ಟು EMF ಪ್ರೊಡ್ಯೂಸ್ ಆಗಬೇಕು. 1 ವೋಲ್ಟ್ ಆದರೆ ಅಲ್ಲಿಗೆ 1 ಹೆನ್ರಿ ಇದೆ. ಒಂದು ವೇಳೆ 1 ವೋಲ್ಟ್ಗಿನ್ನ 10 ವೋಲ್ಟ್ ಆದರೆ 10 ಹೆನ್ರಿ ಇದೆ ಅಂತ ಹೇಳ್ತೀವಿ. ಅಥವಾ ಅದಕ್ಕಿಂತ ಕಡಿಮೆ ಆದರೆ 0.5 ವೋಲ್ಟ್ಸ್ ಆಯಿತು ಅಂದರೆ 0.5 ಹೆನ್ರಿ ಇದೆ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ದಿ ಡೆಫಿನೇಷನ್ ಫಾರ್ ಹೆನ್ರಿ. ಓಕೆ, ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ಡಿರೈವೇಷನ್ ಇದೆ ಎಕ್ಸಾಮ್ಗೆ. ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರ್. ಇಂಡಕ್ಟರಲ್ಲಿ ಎನರ್ಜಿ ಸ್ಟೋರ್ ಆಗುತ್ತೆ. ಕಾರಣ ಏನಪ್ಪ ಅಂತಂದರೆ, ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ, ಕಾಯಿಲ್ನಲ್ಲಿ ಕರೆಂಟ್ ಹರಿಯೋದ್ರಿಂದ ಅದೇ ಕಾಯಿಲ್ನಲ್ಲಿ ಒಂದು ಬ್ಯಾಕ್ EMF ಉತ್ಪತ್ತಿ ಆಗುತ್ತೆ ಅಂತ ತಿಳ್ಕೊಂಡ ನಾವು ಸೆಲ್ಫ್ ಇಂಡಕ್ಷನಲ್ಲಿ. ಆ ಬ್ಯಾಕ್ EMF ಮೊದಲು ಹರಿತಾ ಇರ್ತಕ್ಕಂಥ ಕರೆಂಟನ್ನು ಏನು ಮಾಡುತ್ತೆ, ಆಪೋಸ್ ಮಾಡುತ್ತೆ. ಹಾಗಾದ್ರೆ ಆ ಕರೆಂಟ್ ಹರಿಬೇಕು ಅಂತಂದರೆ ಬ್ಯಾಟ್ರಿ ಏನು ಮಾಡಬೇಕು, ಬ್ಯಾಟ್ರಿ ಹ್ಯಾಸ್ ಟು ಡೂ ಸಮ್ ವರ್ಕ್. ಆ ಬ್ಯಾಟ್ರಿ ಏನು ಮಾಡಬೇಕು, ಚಾರ್ಜನ್ನು ಡ್ರೈವ್ ಮಾಡಬೇಕಲ್ವ. ಆ ಡ್ರೈವ್ ಮಾಡ್ಬೇಕಾದ್ರೆ ಬ್ಯಾಕ್ EMFಗೆ ಆಪೋಸಿಟ್ಟಾಗಿ ಇದೇನು ಮಾಡಬೇಕು, ಚಾರ್ಜನ್ನು ಮೂವ್ ಮಾಡಿಸ್ಬೇಕು. ಹಾಗಾಗಿ ಬ್ಯಾಟ್ರಿ ಹ್ಯಾಸ್ ಟು ಡೂ ವರ್ಕ್. ಅಂದರೆ ಬ್ಯಾಟ್ರಿ ಏನು ಮಾಡಬೇಕು, ಕೆಲಸ ಮಾಡಬೇಕು ಎಗೇನೆಸ್ಟ್ ಬ್ಯಾಕ್ EMF. ಆ ಮಾಡಿದಂಥ ಕೆಲಸ ಎಲ್ಲವೂ ಕೂಡ ಆ ಇಂಡಕ್ಟರಲ್ಲಿ ಒಂದು ಎನರ್ಜಿಯಾಗಿ ಸ್ಟೋರ್ ಆಗಿರುತ್ತೆ. ದಟ್ ಈಸ್ ಕಾಲ್ಡ್ ದಿ ಎನರ್ಜಿ ಸ್ಟೋರ್ಡ್ ಇನ್ ದಿ ಇಂಡಕ್ಟರ್. ಓಕೆ, ಡಿರೈವೇಷನನ್ನು ಮಾಡ್ತಾ ಹೋಗೋಣ. ಲೆಟ್ ಐ ಬಿ ದಿ ಕರೆಂಟ್ ಥ್ರೂ ದಿ ಇಂಡಕ್ಟರ್. ಓಕೆ, ಆ ಇಂಡಕ್ಟರ್ನ ಮುಖಾಂತರ ಐನಷ್ಟು ಕರೆಂಟು ಕಾಯಿಲ್ ಮುಖಾಂತರ ಹರಿತಾ ಇದೆ ಅಂತ ಅಂದ್ಕೊಳ್ಳಿ. ಆಗ ಬ್ಯಾಕ್ EMF ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಂತಂದರೆ E ಈಸ್ ಈಕ್ವಲ್ ಟು -LdI/dt. ಇಲ್ಲಿ L ಅಂತಂದರೆ ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಕರಿತೀವಿ. dI/dt ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್, dI/dt. ಓಕೆ, ಈ ಬ್ಯಾಕ್ EMFಗೆ ಆಪೋಸಿಟಾಗಿ ಏನು ಮಾಡಬೇಕು, ಎಕ್ಸ್ಟರ್ನಲ್ ಬ್ಯಾಟ್ರಿ ಏನು ಮಾಡಬೇಕು, ಚಾರ್ಜನ್ನು ಡ್ರೈವ್ ಮಾಡಬೇಕು. ಹಾಗಾದ್ರೆ ಅದಕ್ಕೆ ಎಷ್ಟು EMF ಇರಬೇಕು, ಕನಿಷ್ಠ ಇಷ್ಟು ಇರಲೇಬೇಕು. ಇದಕ್ಕೆ ಆಪೋಸಿಟ್ ಆಗಿರಬೇಕು. ದೇರ್ಫೋರ್ ದಿ EMF ಆಫ್ ಎಕ್ಸ್ಟರ್ನಲ್ ಬ್ಯಾಟ್ರಿ E ಈಸ್ ಈಕ್ವಲ್ ಟು L ಇಂಟು dI/dt. ಓಕೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ತೆಗೆದಿದ್ದೀನಿ, ಯಾಕೆ ಎರಡು ಆಪೋಸಿಟ್ ಇರೋದ್ರಿಂದ. ಹಾಗಾಗಿ ದಿಸ್ ಬ್ಯಾಟ್ರಿ ವಿಲ್ ಡ್ರೈವ್ ದಿ ಚಾರ್ಜ್ ಥ್ರೂ ದಿ ಕಾಯಿಲ್. ಓಕೆ, ಈಗ ಒಂದು ಸಣ್ಣ ಚಾರ್ಜ್, ಲೆಟ್ ಅನ್ ಇನ್ಫೈನಿಟಿಸಿಮಲ್ ಚಾರ್ಜ್ dq, ಎ ಸ್ಮಾಲ್ ಚಾರ್ಜ್ ಈಸ್ ಡ್ರಿವನ್ ಥ್ರೂ ದಿ ಕಂಡಕ್ಟರ್. ಈಗ ಅದನ್ನು ಆ ಚಾರ್ಜನ್ನು ಅದು ಮೂವ್ ಮಾಡಬೇಕು ಅಂದರೆ ಎಕ್ಸ್ಟರ್ನಲ್ ಬ್ಯಾಟ್ರಿ ಏನು ಮಾಡಬೇಕು, ಇಟ್ ಹ್ಯಾಸ್ ಟು ಡೂ ಸಮ್ ವರ್ಕ್, ಎಕ್ಸ್ಟರ್ನಲ್ ವರ್ಕನ್ನು ಮಾಡಬೇಕು. ದಿ ವರ್ಕ್ ಡನ್ ಬೈ ದಿ ಎಕ್ಸ್ಟರ್ನಲ್ ಬ್ಯಾಟ್ರಿ ದಟ್ ಈಸ್ ಗಿವನ್ ಬೈ dW ಈಸ್ ಈಕ್ವಲ್ ಟು E ಇಂಟು dq. ಓಕೆ, dW ಈಸ್ ಈಕ್ವಲ್ ಟು E ಅಂತಂದ್ರೆ ಏನು, L ಇಂಟು dI/dt. ಇದು ಬ್ಯಾಟ್ರಿದು ಹಾಕ್ಕೊಳ್ಬೇಕು ನೀವು, ಯಾಕೆ ಬ್ಯಾಟ್ರಿ ತಾನೇ ಕೆಲಸ ಮಾಡ್ತಿರೋದು, ಹಾಗಾಗಿ ಇಂಟು dq ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನೇನು ಮಾಡ್ತೀನಿ, ಇಲ್ಲಿ L ಇಂಟು dI ಅಂತ ಬರ್ಕೊಂಡು dqನ ಇಲ್ಲಿಗೆ ಹಾಕ್ಕೊಳ್ತೀನಿ. ನೋಡಿ, L ಇಂಟು dI dq/dt. ಓಕೆ, ಥರ್ಡ್ ಚಾಪ್ಟರ್ನ ನಾವು ಓದಿದ್ದೀವಿ, dq/dt ಅಥವಾ q/t ಈಸ್ ನಥಿಂಗ್ ಬಟ್ I, ಕರೆಂಟ್. ಹಾಗಾಗಿ LI dq/dt ಈಸ್ ನಥಿಂಗ್ ಬಟ್ DI, ಸ್ಮಾಲ್ ಕರೆಂಟ್ ಅಂತ ಅಷ್ಟೆ. ಓಕೆ, ದಿಸ್ ಈಸ್ ದಿ ವರ್ಕ್ ಡನ್ ಬೈ ದಿ ಎಕ್ಸ್ಟರ್ನಲ್ ಬ್ಯಾಟ್ರಿ ಟು ಡ್ರೈವ್ ಎ ಸ್ಮಾಲ್ ಚಾರ್ಜ್ dq. ಈಗ ನಾವೇನು ಮಾಡೋಣ, ಮ್ಯಾಕ್ಸಿಮಮ್ ಕರೆಂಟನ್ನು ಡ್ರೈವ್ ಮಾಡಬೇಕು ಅಂದರೆ ಎಷ್ಟು ವರ್ಕ್ ಮಾಡಬೇಕು,
Okay, let us integrate that. The total work done is equal to integration of all these small works. ಎಲ್ಲಿಂದ ಎಲ್ಲಿಂದವರೆಗೂ? ಫ್ರಮ್ ಝೀರೋ ಕರೆಂಟಿಂದ ಮ್ಯಾಕ್ಸಿಮಮ್ ಕರೆಂಟ್ವರೆಗೂ. ದೇರ್ಫೋರ್ ಇಂಟಿಗ್ರೇಷನ್ ಆಫ್ LI/DI. ಓಕೆ, ಇಂಟಿಗ್ರೇಷನ್ ಮಾಡಿದ್ರೆ ಇದನ್ನು ನಮಗೆ ಈ ರೀತಿ ಒಂದು ಉತ್ತರ ಬರುತ್ತೆ. ಎಲ್ ಹಾಗೆ ಬರ್ಕೊಳ್ತೀವಿ, ಇಲ್ಲಿ ಐಗೆ ಇಂಟಿಗ್ರೇಷನ್ ಮಾಡ್ತೀವಿ. ಎಲ್ ಇಸ್ ಎ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಕಾಯಿಲ್. ಆಗ ಐನ ಇಂಟಿಗ್ರೇಟ್ ಮಾಡಿದಾಗ I²/2 ಬಂತು. ಇದನ್ನು ಲಿಮಿಟ್ಸ್ 0 ಇಂದ ಐವರೆಗೂ ನಾವು ಸಬ್ಸ್ಟಿಟ್ಯೂಷನ್ ಮಾಡಿದಾಗ LI²/2 ಬಂತು. ಓಕೆ, ಇಷ್ಟು ಕೆಲಸವನ್ನು ಮಾಡಬೇಕು. ಓಕೆ, ಮಾಡಿದಂಥ ಇಷ್ಟು ಕೆಲಸ ಎಲ್ಲವೂ ಕೂಡ ಏನಾಗುತ್ತೆ? ಒಂದು ಎನರ್ಜಿಯಾಗಿ ಸ್ಟೋರ್ ಆಗುತ್ತೆ. Therefore, that energy is the energy stored in the inductor, that is U is equal to half of L into I², where L is self-inductance of the coil, L ಅಂದರೆ I ಅಂದರೆ ಕರೆಂಟ್ ಥ್ರೂ ದಿ ಕಾಯಿಲ್. ಓಕೆ, ಇವೆರಡನ್ನೂ ಅವಲಂಬಿಸಿರುತ್ತೆ. ಏನು? ಎನರ್ಜಿ, ಅಲ್ಲಿ ಸ್ಟೋರ್ ಆಗ್ತಕ್ಕಂಥ ಎನರ್ಜಿ ಏನನ್ನು ಅವಲಂಬಿಸಿರುತ್ತೆ? ಎಲ್ ಮತ್ತು ಐ ಇವೆರಡನ್ನು ಅವಲಂಬಿಸಿರುತ್ತೆ. ಓಕೆ, ಈ ಒಂದು ಡಿರೈವೇಷನ್ನು ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟು. ಹಾಗಾಗಿ ಸ್ವಲ್ಪ ಇದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ. ಓಕೆ, ನಂತರ ಕೊನೆಯದಾಗಿ ನಾವೀಗ AC ಜನರೇಟರ್ ಬರೋಣ. ಇಲ್ಲಿ AC ಮೀನ್ಸ್ ಆಲ್ಟರ್ನೇಟ್ ಕರೆಂಟ್ ಅಂತ ಕರಿತೀವಿ. ಮುಂದಿನ ಚಾಪ್ಟರ್ ಇದ್ರ ಬಗ್ಗೆ ನಾವು ಡೀಟೇಲಾಗಿ ತಿಳ್ಕೊಳ್ತೀವಿ. ಈಗ ಸಾಕು, AC ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ. ಓಕೆ, ಇಲ್ಲಿ AC ಜನರೇಟರ್. ಓಕೆ, ಅನ್ ಆಲ್ಟರ್ನೇಟಿಂಗ್ ಕರೆಂಟ್ ಜನರೇಟರ್ ಏನಂಗಂದರೆ ಇಟ್ ಈಸ್ ಎ ಡಿವೈಸ್. ಎಂಥ ಡಿವೈಸು? ಇಟ್ ಆಪರೇಟ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತಕ್ಕಂಥ ಒಂದು ತತ್ವದ ಮೇಲೆ ಕೆಲಸ ಮಾಡ್ತಕ್ಕಂಥ ಡಿವೈಸು. ಹಾಗಾದ್ರೆ ಇದು ಏನು ಮಾಡುತ್ತೆ? ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಯಾಂತ್ರಿಕ ಶಕ್ತಿಯನ್ನು ಏನು ಮಾಡುತ್ತೆ? ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ. ಓಕೆ, ಇಲ್ಲಿ ವಾಟ್ ಇಸ್ ದಿ ಪ್ರಿನ್ಸಿಪಲ್ ಆಫ್ AC ಜನರೇಟರ್ ಅಂದರೆ ನೀವು ಇಷ್ಟು ಬರೆದ್ರೆ ಸಾಕಾಗುತ್ತೆ. ಏನಂತ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಬರೆದ್ರೆ ಸಾಕಾಗುತ್ತೆ. ಇನ್ನೂ ಒಂದು ಪ್ರಶ್ನೆ ಕೇಳ್ಬೋದು, ಏನಪ್ಪ ಅಂದ್ರೆ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ AC ಜನರೇಟರ್ ಅಂತ ಕೇಳ್ಬೋದು. ಹಿಂಗೆ ಕೇಳಿದಾಗ ನೀವು ಇದನ್ನು ಬರೀಬೇಕಾಗ್ತದೆ. ಏನು? ವೆನ್ ಎವರ್ ಎ ಕರೆಂಟ್ ಕ್ಯಾರಿಂಗ್ ಕಾಯಿಲ್ rotates in the magnetic field, an EMF is induced in the coil due to variation of effective area of the coil. ಮೋಷನಲ್ EMF ಅಲ್ಲಿ ಓದಿದ್ದು ನೋಡಿ, ಆ ಕಾನ್ಸೆಪ್ಟ್ ಇದು. ಗೊತ್ತಾಯ್ತಾ? ಅಂದರೆ ಕಾಯಿಲ್ ರೊಟೇಷನ್ ಆದಾಗ, ಆ ರೊಟೇಷನ್ ಆಗೋದ್ರಿಂದ ಏನಾಗುತ್ತೆ? ಕಾಯಿಲ್ನ ಏರಿಯಾದಲ್ಲಿ ವೇರಿಯೇಷನ್ ಆಗುತ್ತೆ. ಎಫೆಕ್ಟಿವ್ ಏರಿಯಾದಲ್ಲಿ ವೇರಿಯೇಷನ್ ಆಗೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗುತ್ತೆ, ಅಥವಾ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗೋದ್ರಿಂದ ಏನಾಗುತ್ತೆ? ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಹಾಗಾಗಿ ದಿ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ AC ಜನರೇಟರ್ ಅಂತ ಕೇಳಿದ್ರೆ ಇದನ್ನು ಬರೀರಿ ಸಿಂಪಲ್ಲಾಗಿ. ವಾಟ್ ಇಸ್ ದಿ ಪ್ರಿನ್ಸಿಪಲ್ ಆಫ್ AC ಜನರೇಟರ್ ಅಂತ ಕೇಳಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರೀರಿ. ಓಕೆ, ಅದರ ಚಿತ್ರ ಈ ರೀತಿ ಇದೆ ನೋಡಿ. ಇಲ್ಲಿ N ಮತ್ತು S ಅಂತಕ್ಕಂಥವು ಇಲ್ಲಿ ಅಯಸ್ಕಾಂತದ ಧ್ರುವಗಳು. ಇದು N ಪೋಲು, ಇದು S ಪೋಲು. ಈ N ಪೋಲ್ ಮಾತ್ರ ಒಂದೇ ಇದೆ ಅಂತ ಅಂದ್ಕೊಬೇಡಿ, ಈ ಕಡೆ S ಪೋಲ್ ಇರುತ್ತೆ. ನಿಮಗೆ ಸುಮ್ಮನೆ ಈ ರೀತಿ ತೋರಿಸಿದ್ದಾರೆ ಅಷ್ಟೇ. ಅಂದರೆ ಅಯಸ್ಕಾಂತದ ಒಂದು ಏನು ರೇಖೆಗಳು ಇರ್ತಾವಲ್ಲ, ಅಥವಾ ಕಾಂತೀಯ ಬಲರೇಖೆಗಳ ನಡುವೆ ಒಂದು ಕಾಯಿಲ್ನ ಇಟ್ಟಿದ್ದೀವಿ ನನಗೆ, ಅಥವಾ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಒಂದು ಕಾಯಿಲ್ನ ಇಡೋದಕ್ಕೆ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು ಅಂದರೆ ಒಂದು ನಾರ್ತ್ ಪೋಲ್ ಸೌತ್ ಪೋಲ್ ಬೇಕಲ್ಲ, ಹಾಗಾಗಿ ಈ ಚಿತ್ರ. ಹಂಗಂತ ಇಲ್ಲಿ S ಪೋಲ್ ಮಾತ್ರ ಇದೆ, ಇಲ್ಲಿ N ಪೋಲ್ ಇಲ್ಲ ಅಂದ್ಕೊಂಬೇಡಿ, ಇರುತ್ತೆ. ಚಿತ್ರದಲ್ಲಿ ಆ ರೀತಿ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಮ್ಯಾಗ್ನೆಟಿಕ್ ಪೋಲ್ಸ್ ಇದೆ. ನೆಕ್ಸ್ಟ್ ಕಾಯಿಲ್ ಇದೆ, ಒಂದು ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಇದೆ. ಓಕೆ, ಆ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ನ ನಾವೇನು ಮಾಡಿದ್ದೀವಿ? 2 ಸ್ಲಿಪ್ ರಿಂಗ್ಸಿಗೆ ಅಟ್ಯಾಚ್ ಮಾಡಿದ್ದೀವಿ, ಕನೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಆ 2 ಸ್ಲಿಪ್ ರಿಂಗ್ಗಳನ್ನು 2 ಕಾರ್ಬನ್ ಬ್ರಷ್ಗಳಿಗೆ ಕನೆಕ್ಟ್ ಮಾಡಿದ್ದೀವಿ. ಅಲ್ಲಿಂದ ಮುಂದಕ್ಕೆ ನಾವೇನು ಎಕ್ಸ್ಟರ್ನಲ್ ಸರ್ಕ್ಯೂಟ್ಗೆ ಕನೆಕ್ಷನ್ನ ಕೊಟ್ಟಿದ್ದೀವಿ. ಓಕೆ, AC ಜನರೇಟರ್ನಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಭಾಗಗಳು ಅಂತಂದರೆ ಏನು? ಪೋಲ್ ಪೀಸಸ್ N and S. ನೆಕ್ಸ್ಟ್ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಅಥವಾ ಆರ್ಮೇಚರ್ ಅಂತಲೂ ಕೂಡ ಕರೀತಾರೆ ಇದನ್ನು. ನೆಕ್ಸ್ಟು ಸ್ಲಿಪ್ ರಿಂಗ್ಸ್ ಇವೆರಡು. ನೆಕ್ಸ್ಟು ಕಾರ್ಬನ್ ಬ್ರಷಸ್. ಓಕೆ, ಈ ರಿಂಗು ರೊಟೇಟ್ ಆಗ್ತಿರ್ತವೆ, ಈ ಕಾರ್ಬನ್ ಬ್ರಷ್ ರೊಟೇಟ್ ಆಗಲ್ಲ. ಹಾಗೆ ಸಂಪರ್ಕವನ್ನು
ಹೊಂದಿರ್ತಾವೆ ಅಷ್ಟೇ, ಅಂದರೆ ಫಿಕ್ಸ್ ಆಗಿರಲ್ಲ. ಇದ್ರ ಮೇಲೆ ಇದು ಮೂವ್ ಆಗುತ್ತೆ, ಮೂವ್ ಆದ್ರೂ ಕೂಡ ಇವೆರಡರ ನಡುವೆ ಕನೆಕ್ಷನ್ ಇರುತ್ತೆ. ಆ ರೀತಿ ಹೊಂದಾಣಿಕೆ ಇರುತ್ತೆ. ಓಕೆ, ಈಗ ಆ ಎ ಸಿ ಜನರೇಟರಿಂದ ಎಷ್ಟು ಕರೆಂಟ್ ಉತ್ಪತ್ತಿ ಆಗುತ್ತೆ ಅಥವಾ ಯಾವ ರೀತಿಯಲ್ಲಿ ಕರೆಂಟ್ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಡಿರವೇಷನ್ನು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಡಿರವೇಷನ್ ಫ್ರಮ್ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. 5 ಮಾರ್ಕ್ಸಿಗೆ ಈ ಡಿರವೇಷನನ್ನು ಕೇಳ್ಬೋದು. ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ ಡಿರವೇಷನ್ನು. ಈ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಈ ಒಂದು ಡಿರವೇಷನ್ ಈಗಾಗಲೇ ನೋಡಿದ್ದೀರಾ. ಇದು 2ನೇ ಡಿರವೇಷನ್. ಇದು 5 ಮಾರ್ಕ್ಸಿಗೆ ಕೇಳ್ತಕ್ಕಂಥದ್ದು, ಹಾಗಾಗಿ ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಓಕೆ, ಈ ರೀತಿ ಸ್ಟಾರ್ಟ್ ಆಗುತ್ತೆ. ಕನ್ಸಿಡರ್ ಎ ಕಾಯಿಲ್. ಒಂದು ಕಾಯಿಲ್ನ ತಗೊಂಡಿದ್ದೀವಿ. ಅದು ಹೇಗಿದೆಯಪ್ಪ ಸದ್ಯಕ್ಕೀಗ ಅಂತಂದರೆ, ದಿ ಪ್ಲೇನ್ ಆಫ್ ದಿ ಕಾಯಿಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಮ್ಯಾಗ್ನೆಟಿಕ್ ಫೀಲ್ಡಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನ್ನು, ಏರಿಯಾ ವೆಕ್ಟರು ಎರಡರದ್ದು ದಿಕ್ಕು ಒಂದೇ ಆಗಿದೆ. ಅವುಗಳ ನಡುವೆ ಇರತಕ್ಕಂಥ ಆ್ಯಂಗಲ್ 0 ಆಗಿರ್ತದೆ. cos 0 = 1 ಆಗುತ್ತೆ. ಅಲ್ಲಿಗೆ ವಾಟ್ ಈಸ್ ದಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಮ್ಯಾಕ್ಸಿಮಮ್. ದಿ ಫ್ಲಕ್ಸ್ ಥ್ರೂ ದಿ ಕಾಯಿಲ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್. ಯಾಕೆ ಇಲ್ಲೇ ಇದೆ, ಏನು ಮ್ಯಾಗ್ನೆಟಿಕ್ ಫೀಲ್ಡಿಗೆ ಏರಿಯಾ ವೆಕ್ಟರು ಅಥವಾ ಪ್ಲೇನ್ ಏನಾಗಿದೆ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಆಲ್ ದಿ ಲೈನ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಪಾಸಿಂಗ್ ಥ್ರೂ ದಟ್ ಏರಿಯಾ ಅಂತ ಅಂದಂಗಾಯಿತು. ಹಾಗಾಗಿ ಫ್ಲಕ್ಸ್ ಏನಾಗಿದೆ ಮ್ಯಾಕ್ಸಿಮಮ್ ಇರುತ್ತೆ. ವಾಟ್ ಈಸ್ ಫ್ಲಕ್ಸ್ ಅಂತಂದರೆ ಇಟ್ ಈಸ್ B × A. ಇಲ್ಲಿ ಎನ್ ಅಂತ ಸೇರಿಸಿದ್ದೀವಿ. ಕಾರಣ ಏನಪ್ಪ ಅಂದರೆ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇದ್ದರೆ ಎನ್ ಸೇರಿಸ್ಕೊಳ್ತೀವಿ. ನಂಬರ್ ಆಫ್ ಟರ್ನ್ಸ್ ಒಂದಿದ್ದರೆ n = 1 ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ 5B = NBA. ಈಗ ನಾವೇನು ಮಾಡೋಣ, ಅದನ್ನು ರೊಟೇಟ್ ಮಾಡೋಣ. ಲೆಟ್ ದಿ ಕಾಯಿಲ್ ಈಸ್ ರೊಟೇಟೆಡ್ ಆ್ಯಂಟಿ ಕ್ಲಾಕ್ ವೈಸ್. ಆ್ಯಂಟಿ ಕ್ಲಾಕ್ ವೈಸ್ ಆದರೂ ಮಾಡಿ, ಕ್ಲಾಕ್ ವೈಸ್ ಆದರೂ ಮಾಡಿ, ಬಟ್ ಲೆಟ್ ಅಸ್ ರೊಟೇಟ್ ದಟ್ ವಿತ್ ಎ ವೆಲಾಸಿಟಿ. ಸೊ ಆಂಗ್ಯುಲರ್ ವೆಲಾಸಿಟಿ ಒಮೆಗಾದಿಂದ ಏನು ಮಾಡೋಣ, ಸ್ವಲ್ಪ ಹಿಂಗೆ ರೊಟೇಟ್ ಮಾಡೋಣ. ಓಕೆ, ಈ ರೀತಿ ರೊಟೇಟ್ ಮಾಡಿದಾಗ ಯಾವುದೋ ಒಂದು ಟೈಮಲ್ಲಿ ಎಷ್ಟು ಆ್ಯಂಗಲ್ನ ಅದು ರೊಟೇಟ್ ಆಗಿರ್ಬೋದಪ್ಪ ಅಂತಂದರೆ θ = ω × t ಆ್ಯಂಗಲ್ ರೊಟೇಷನ್ ಆಗಿರುತ್ತೆ. ಯಾಕೆ ನಮಗೆ ಫಸ್ಟ್ ಇಯರಲ್ಲಿ ಕಲ್ತಿದ್ದೀವಿ ω = θ/t ಅಂತ ಡೆಫಿನೇಷನ್ ಕಲ್ತಿದ್ದೀವಿ ನಾವು. ω θ/t. ದೆನ್ ವಾಟ್ ಈಸ್ θ ಅಂತಂದರೆ ω × t. ಇಷ್ಟು ಕೋನವನ್ನು ಉಂಟು ಮಾಡುತ್ತೆ. ಓಕೆ, ಮೊದಲಿಗೆ ಇಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಇತ್ತು. ಈಗ ರೊಟೇಷನ್ ಆದಾಗ ಏನಾಗುತ್ತೆ, ಏರಿಯಾದ ಓರಿಯೆಂಟೇಷನ್ ಚೇಂಜ್ ಆಗುತ್ತೆ. ಏರಿಯಾದ ಓರಿಯೆಂಟೇಷನ್ ಚೇಂಜ್ ಆದಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೆ. ಹಾಗಾದರೆ ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಪ್ಪ ಅಂದರೆ B cos θ ಆಗುತ್ತೆ, ಅಥವಾ B cos ω t, ವೇರ್ θ = ωt. B cos ωt ಆಯಿತು. ಹಾಗಾದರೆ ಮೊದಲಿಗೆ ಎಷ್ಟಿತ್ತು, NBA ಇತ್ತು. ಈಗೇನಾಯಿತು, B cos θ ಆಗೋಯ್ತು. ಹಾಗಾಗಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಯಿತು, ಚೇಂಜ್ ಆಯಿತು. ಮ್ಯಾಗ್ನೆಟಿಕ್ ಫೀಲ್ಡ್ ಇಷ್ಟಿದೆ, ಹಾಗಾಗಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಯಿತು. ನೋಡು, B ಇದ್ದಿದ್ದು ಇಲ್ಲಿ B ಬದಲಿಗೆ ಏನು ಮಾಡೋದು, B cos ωt × A ಮಾಡೋದು. ಅಂದರೆ ಮೊದಲಿಗೆ ಇಷ್ಟಿತ್ತು, ಈಗ ಇಷ್ಟಾಯಿತು. ಅಂದರೆ ದೇರ್ ಇಸ್ ಎ ಚೇಂಜ್ ಇನ್ ದಿ ಮ್ಯಾಗ್ನೆಟಿಕ್ ಫ್ಲಕ್ಸ್. ಓಕೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಯಿತು ಅಂದರೆ ತಕ್ಷಣ ಏನಾಗಬೇಕು, ಅಕಾರ್ಡಿಂಗ್ ಟು ಫ್ಯಾರಡೇಸ್ ಲಾ EMF ಏನಾಗಬೇಕು, ಇಂಡ್ಯೂಸ್ ಆಗಬೇಕು. ದೇರ್ಫೋರ್ ದಿ ಇಂಡ್ಯೂಸ್ಡ್ EMF E = ಏನು, -d∅B/dt. ದೆನ್ ವಾಟ್ ಈಸ್ 5B? ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, -d/dt. 5B ಅಂದರೆ ಏನು, ಇಲ್ಲಿದೆ ನೋಡಿ, NB cos ωt × A. ಈಗ ಇಲ್ಲಿ N ಈಸ್ ಕಾನ್ಸ್ಟೆಂಟ್, B ಈಸ್ ಕಾನ್ಸ್ಟೆಂಟ್, A ಈಸ್ ಕಾನ್ಸ್ಟೆಂಟ್. ಇವೆಲ್ಲ ಚೇಂಜ್ ಆಗಲ್ಲ. ಹಾಗಾಗಿ ಏನು ಡಿಫ್ರೆನ್ಷಿಯೇಟ್ ಆಗುತ್ತೆ, cos ωt ಮಾತ್ರ ಡಿಫ್ರೆನ್ಷಿಯೇಟ್ ಆಗುತ್ತೆ. ಓಕೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ನಮಗೇನು ಬರುತ್ತೆ, E = -NBA -ω sin ωt. ದಿಸ್ ಈಸ್ ದಿ ಡಿಫ್ರೆನ್ಷಿಯೇಷನ್ ಆಫ್ cos ωt. ಓಕೆ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಇವನ್ನೆಲ್ಲ ಗುಣಿಸ್ಬಿಟ್ರೆ E = NBA ω sin ωt. ಓಕೆ, ದಿಸ್ ಈಸ್ ದ ಇನ್ಸ್ಟಂಟೇನಿಯಸ್ EMF ಪ್ರೊಡ್ಯೂಸ್ಡ್ ಇನ್ ದಿ ಕಾಯಿಲ್. ಓಕೆ, ಇಲ್ಲಿ NBA ω ಇಲ್ಲಿದೆಯಲ್ಲ, ಇದಕ್ಕೆ ಬದಲಾಗಿ ನಾವೇನು ಮಾಡೋದು, E0 ಅಂತಲೂ ಕೂಡ ಬರಿಬೋದು. E0 ಅಂತ ಬರೆದ್ರೆ E = E0 sin ωt ಅಂತಕ್ಕಂಥದ್ದು ಅಲ್ಲಿಗೆ ಉತ್ತರ ಆಗುತ್ತೆ. ಓಕೆ,
ಇಲ್ಲಿಗೆ ಈ ಒಂದು ಚಾಪ್ಟ್ರು ಕಂಪ್ಲೀಟ್ ಆಗುತ್ತೆ. ಈ ಒಂದು ಡೆರಿವೇಷನ್ ತುಂಬ ಇಂಪಾರ್ಟೆಂಟು. ಇದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಇದರಿಂದನೂ 5 ಮಾರ್ಕ್ಸಿನ ಪ್ರಶ್ನೆ ಬರೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಇಲ್ಲಿಂದವರೆಗೂ ಕೇಳಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.